ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸಿದ್ದೆ. ಶೈವ್ನ ಬಿಡೋದಕ್ಕೆ ಹೊರಟಿದ್ದೀವಿ ಅಂತ. ಅದರ ಮುಂದಿನ ಭಾಗ ಇದು. ಪಂಪ್ ಆಫ್ ಮಾಡೋದನ್ನ ಸ್ವಲ್ಪ ಲೇಟಾಗೇ ಹೋಗ್ತಾ ಇದ್ವಿ. 11 ಕಾಲೇನೋ ಆಗಿತ್ತು ಅನ್ಸುತ್ತೆ. ನಾವು ಮನೆ ಬಿಡೋ ಟೈಮ್ ನನಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿಬಿಡ್ತಲ್ವ. ಹಾಗಾಗಿ ನಾನು ಮತ್ತು ಮನೆಯೂ ಹಾಗೆ ಬಿಟ್ಟು ಹೋಗೋಕ್ಕೆ ಬರೋಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಹೋಗಬೇಕು. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಶೈವ್ನ ಮುಂದೆ ಕುತ್ಕೊತೀನಿ ಅಂತ ಹೇಳ್ದೆ. ಆಯಿತು ಅಂತ ಹೇಳಿದೆ. ಅವನು ಅಷ್ಟೇ ಹೊರಡೋ ಟೈಮಲ್ಲಿ ಸ್ವಲ್ಪ ಡಲ್ ಆಗ್ತಾನೆ. ಅದು ಆಗುಂಬೆ ಘಾಟಿ ಇಳಿದ ತಕ್ಷಣ ಅಂತೂ ಫುಲ್ ಡಲ್ ಆಗ್ತಾನೆ. ಆದರೆ ನಮಗೆ ಯಾವುದೇ ರೀತಿಯಾಗಿರೋ ವ್ಯತ್ಯಾಸ ತೋರಿಸಲ್ಲ ಅವನು. ಗುಡ್ ಮಾರ್ನಿಂಗ್. ಶ್ರೇಯು ಮೊಬೈಲ್ ನೋಡ್ತಾ ಇದ್ದಾನೆ. ಹೊರಟ್ವಿ. ಟೈಮು ಲೇಟಾಗೇ ಹೋಯಿತು. ಕೆಲಸ ಎಲ್ಲ ಮುಗಿಸಿ ಇವ್ರದ್ದು ಕೆಲಸ ಇತ್ತು. ಎಲ್ಲ ಮುಗಿಸಿ ಹೊರಡೋಷ್ಟೊತ್ತಿಗೆ 11 ಕಾಲು ಆಗೋಯ್ತು. ಎಂತ ಬೇಕು? ಫೋನಾ? ನಮ್ಮನೆಯವರಿಗಂತೂ 100 ಫೋನ್ ಬರ್ತಾ ಇದ್ದಾವಪ್ಪ ನಿನ್ನೆಯಿಂದ. ಅಲ್ಲ ಮಗ, ರಾತ್ರಿ ಯಾರದು? ಅದು 10 ಗಂಟೆಗೆ ನಾವು ಬಂದಿದ್ದು. ನನಗೆ ಶ್ರೇಗ ಸಿಟ್ಟು ಬಂದಿತ್ತು. ಆಮೇಲೆ ಅವನು ಮೊಬೈಲೆಲ್ಲ ಬಿಟ್ಟು ಅವನು ಮಲಗ್ತಾ, ನಾನು ಹಿಂಗೆ ಕುತ್ಕೊಂಡಿದ್ದೆ ಇಷ್ಟು ತನಕ. ನಮ್ಮನೆಯವ್ರು ಬೇಡ ಬೇಡ ಬಾಬಾ ಅಂತ ಹೇಳಿ ಮುಂದೆ ಕರೆದು ಕೂರಿಸ್ಕೊಂಡಿದ್ದಾರೆ. ಶ್ರೇಯಿಗೆ ಮುಖದ ಮೇಲೆ ಬಿಳಿ ಬಿಳಿ ಆಗಿತ್ತಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಇದೆ, ಕ್ಯಾಮ್ರಾದಲ್ಲಿ ಸ್ವಲ್ಪನೂ ಕಾಣ್ತಾ ಇಲ್ಲ. ಆದರೆ ಇದೆ ಅವನಿಗೆ. ಇವ್ರ ಕಸಿನ್ ಒಬ್ರು ಇದ್ದಾರೆ ಡಾಕ್ಟ್ರು. ಅವರಿಗೆ ಹಾಕಿ ಫೋಟೋನ ಅಂದಿದ್ದೆ. ಅವ್ರೇನು ಅಷ್ಟು ತಲೆ ಕೆಡ್ಸ್ಕೊತಾ ಇಲ್ಲ. ಅದಂಥದ್ದು ಸೋಪರ್ ಕೊಟ್ಟಿದ್ರು ಹೋಸಲ ಡಾಕ್ಟ್ರು. ತಗೊಂಡಿದ್ದೀಯ ಮಗ ಅದನ್ನ? ಮತ್ತೆ ಎಲ್ಲಿ ತಗೊಂತೀಯ? ಎಂಥದ್ದು ಮಾಡ್ಕೊಳಲ್ಲ. ಮನೆಗೆ ಬಂದರೆ ಬರೀ ಮೊಬೈಲ್ ನೋಡೋದು, ಇಲ್ಲ ಹೋಗಿ ಬೈಕಲ್ಲಿ ಸುತ್ತಾಡ್ಕೊಂಡು ಬರೋದು, ಪಾನಿಪುರಿ ತಿನ್ನೋದು, ಇಂಥವೇ ಮಾಡ್ಕೊಂತ ಕುತ್ಕೊಂತಾನೆ. ನಿನ್ನೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದು ಅವನಿಗೆ ಹಚ್ಚಿರಲಿಲ್ಲ. ಇವತ್ತು ಅವನಿಗೂ ಹಚ್ಚಿದೆ. ನಾನು ಇದೆ ಹಚ್ಕೊಂಡದ್ದು. ಒಣಗಿ ಹೋಗ್ಬಿಟ್ಟಿದೆ. ಒಂಚೂರು ತೆಗೆದಿಟ್ಕೊಂಡು ದೇವ್ರ ಕೋಣೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋಳು ದಿನ ಹಚ್ಕೊಳಕ್ಕಾಗುತ್ತೆ ಅಂತ. ಇವತ್ತು ಯಾಕೆ ಹೋಗಿ ಬಿಡಂಗೆ ಆಗಿಲ್ಲ. ಇವತ್ತು ಒಂದಿನ ರಜೆ ಕೊಡ್ಬೋದಾಗಿತ್ತು. ನಾವು ನಿನ್ನೆ ಎಷ್ಟು ಕೇಳಿದ್ರು ನಮ್ಮ ಮನೆಯವರು, ಸರ್ ಏನಂದ್ರೂ ಒಪ್ಕೊಂಡ್ಲೇ ಇಲ್ಲ. ಇವತ್ತು ಅದೇ ಅಂತ ಇದ್ವಿ. ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ರೆ ನಮಗೂ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾಳೆ ಆರಾಮಾಗಿ ಬಿಡ್ತಾಯಿದ್ವಿ. ನಾವೇನು ಹಬ್ಬ ಮಾಡಲ್ಲ. ಅಂದ್ರೂ ಊಟ ಮಾಡಿ ಅಲ್ಲ ಇಷ್ಟೊತ್ತಿಗೆ ಹೋಗಿ ಬಿಟ್ಟು ಬರ್ತಾಯಿದ್ವಿ. ಒಂದಿನ ಮನೇಲಿ ಇರ್ತಿದ್ನಲ್ಲ, ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅಲ್ಲ. ನಿನ್ನೆ ಬಿಸಿಲೇನು ಇರಲಿಲ್ಲ, ಹಾಗಾಗಿ ಒಣಗಿರಲಿಲ್ಲ. ಯೂನಿಫಾರ್ಮ್ಸ್ ಎಲ್ಲ ಒಣಗಿದ್ದಾವೆ, ಬಾಕಿದು ಯಾವುದೂ ಅಷ್ಟೊಂದು ಒಣಗಿಲ್ಲ. ಹೋಗಿ ಒಣಗಿಸ್ಕ ಅಂತ ಹೇಳಿದೆ. ಇದು ಯೂನಿಫಾರ್ಮು ಐರನ್ ಏನೂ ಮಾಡಿಲ್ಲ. ಅವನೇ ಅಲ್ಲಿ ಮಾಡ್ಕೊತೀನಿ ಅಂದ. 11:15 ಆಯ್ತು. ಈಗ ನಾವು ಇನ್ನೂ ಪೇಟೆ ಬಿಟ್ಟಿಲ್ಲ. 11:20 ಆಯಿತು. ಇನ್ನೂ ಪೇಟೆ ಬಿಟ್ಟಿಲ್ಲ ನಾವು. ಅಂದರೆ ಸ್ವಲ್ಪ ದೂರ ಬಂದು ನಿಂತಿದ್ವಿ. ನಮ್ಮ ಮನೆಯವರು ಕೆಲಸದ ಹುಡುಗ ಬಂದಿದ್ದ. ಹಾಗಾಗಿ ಅವನಿಗೆ ಕಾದು ಅವನದೇನೋ ಕೆಲಸ ಇತ್ತು, ಅದನ್ನು ಮುಗಿಸಿ ಈಗ ನಾವು ಬ್ರಹ್ಮಾವರದ ಕಡೆಗೆ ಹೊರಟ್ವಿ. ಬನ್ನಿ, ಇವತ್ತು ಮಗನ ಬಿಟ್ಟು ಬರೋಣ. ಬರೀ ಕರಿಯೋದು ಬಿಟ್ಟು ಬರೋದು 2 ವ್ಲಾಗ್ ಆಗುತ್ತೆ. ನನಗೂ ಒಂದು ಕಂಟೆಂಟ್ ಆಗುತ್ತಲ್ವ. ಮನೆದೇ ವಿಡಿಯೋ ಮಾಡಿ ಮಾಡಿ ನನಗೂ ಬೇಜಾರು ಬಂದುಬಿಟ್ಟಿದೆ. ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳ ಅಂತಲೂ ಇದ್ದೇನೆ. ನೋಡೋಣ, ಗೊತ್ತಿಲ್ಲ. ನಿನ್ನೆ ವೀಡಿಯೋ ಹಾಕಿಲ್ಲ, ಬಂದಿರಲಿಲ್ಲಲ್ಲ ಅವತ್ತು. ವೀಡಿಯೋ ನಾನು ಯಾವುದೋ ಎಡಿಟ್ ಏನೂ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಿನ್ನೆ ವೀಡಿಯೋನ ಇವತ್ತು ವೀಡಿಯೋ ಹಾಕಿಲ್ಲ. ನಿನ್ನೆ ಹಾಕಿದ್ದೆ, ಭಾನುವಾರ ಇವತ್ತು. ಹಾಗಾಗಿ ಅಲ್ಲ, ನಿನ್ನೆ ಯಾಕೋ ನನಗೆ ಎಡಿಟ್ ಮಾಡೋ ಇದಿರಲಿಲ್ಲ, ಮನಸ್ಸಿರಲಿಲ್ಲ. ಹಾಗಾಗಿ ಮಾಡಲೂ ಇಲ್ಲ, ವೀಡಿಯೋನ ಹಾಕಲೂ ಇಲ್ಲ ಇವತ್ತು. ನೋಡೋಣ, ಇವತ್ತು ಸಂಜೆ ಬೇಗ ಹೋದರೆ ವೀಡಿಯೋ ಎಡಿಟ್ ಮಾಡಿದ್ರೆ ನಾಳೆ ಹಾಕ್ತೀನಿ. ಒಂದು ವೀಕ್ ಬ್ರೇಕ್ ತೊಗೊಳ್ಳೋಣ ಅಂತಲೂ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಅಷ್ಟೇ, ಏನೂ ಇಲ್ಲ. ಬನ್ನಿ. ಸಂಡೇ ಅಂತಾನೆ ಇಷ್ಟು ಜನ. ಇವತ್ತು ಸಂಡೇ ಆಗಿದ್ದಕ್ಕೆ ಆಗುಂಬೆ ಘಾಟಿ ಫುಲ್ ರಶ್ ಇತ್ತು. ತುಂಬ ಜನ ಇದ್ದರು. ಮತ್ತು ಅಲ್ಲಿ ಕಾರ್ಗಳನ್ನ ನಿಲ್ಸೋಕ್ಕೂ ಕೂಡ ಅವರು ಬಿಡ್ತಾ ಇರಲಿಲ್ಲ. ಯಾವಾಗಲೂ ಸನ್ಸೆಟ್ ನೋಡೋ ಜಾಗ ಇತ್ತಲ್ವ, ಅಲ್ಲಿ ಯಾರೂ ಕಾರ್ಗಳನ್ನ ನಿಲ್ಸೋಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲೇ ಎದುರುಗಡೆನೇ ನಿಲ್ಲಿಸ್ಬಿಟ್ಟು ನಡ್ಕೊಂಡೋಗಿ ನೋಡ್ತಾ ಇದ್ದರು. ನಾವು ಕೂಡ ಹಾಗೆ ಆಗುಂಬೆ ಘಾಟಿನೂ ಕೂಡ ಇಳಿದು ಬಿಟ್ವಿ. ಸಣ್ಣದಾಗಿ ಮಳೆ ಬರ್ತಾ ಇತ್ತು. ನಾವು ಯಾವಾಗಲೂ ಸೋಮೇಶ್ವರದಲ್ಲಿ ಒಂದು ಹೋಟೆಲಲ್ಲಿ ಶ್ರೇಯಿಗೆ ಸ್ನ್ಯಾಕ್ಸ್ ತೊಗೊತೀವಲ್ವ, ಶ್ರೇಯು ಅಲ್ಲೇ ಸ್ನ್ಯಾಕ್ಸ್ ತೊಗೊತಾ ಇದ್ದ. ಪ್ರತಿ ಸಲ ತೊಗೋಬೇಕಿದ್ರು ಸ್ನ್ಯಾಕ್ಸ್ ವಾಪಸ್ ಬರದೇ ಇರಲಪ್ಪ ದೇವ್ರೆ ಅಂತ ಕೇಳ್ಕೊಳ್ಳೋದು. ಇವತ್ತು ಸ್ನ್ಯಾಕ್ಸು ಬಿಟ್ಟರು, ಒಂದೊಂದು ಸಲ ಬಿಡೋದೇ ಇಲ್ಲ. ಬಂದ್ವಿ. ಟೈಮ್ ಬಂದು 1:10 ಆಗಿದೆ. ಈ ಟೈಮಲ್ಲೆಲ್ಲ ನಾವು ಹೆಚ್ಚಾಗಿ ಬ್ರಹ್ಮಾವರದಲ್ಲೇ ಇರ್ತಾ ಇದ್ವಿ. ಆದರೆ ಇವತ್ತು ನಾನು ಹೊರಡೋದು ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು. ಶ್ರೇಯು ಹಿಂದ್ಗಡೆ ಕುತ್ಕೊಂಡಿದ್ದಾನೆ. ಆಗುಂಬೆ ಘಾಟಿ ಬಂದ ತಕ್ಷಣ
ಕಿಟಕಿ ತೆಗೆದು ಅವನು ಫೋಟೋ ವೀಡಿಯೋ ಏನೇನೋ ಮಾಡ್ತಾ ಇದ್ದ. ನಾನು ಅಲ್ಲಿ ಶ್ರೇಯು ಸ್ನ್ಯಾಕ್ಸ್ ತೊಗೊಂಡಲ್ಲ, 390 ರೂಪಾಯಿ ಆಯಿತು. ಆವಾಗ ಅಲ್ಲಿ 10 ರೂಪಾಯಿ ಇತ್ತಲ್ವ ಅಂತೇಳಿ 5 ರೂಪಾಯಿದು 2 ಚಿಗಳಿ ತೊಗೊಂಡೆ. ಚೆನ್ನಾಗೇ ಇಲ್ಲ ಅದು. ತುಂಬ ಬೆಳ್ಳುಳ್ಳಿ ಹಾಕ್ದಂಗಿದೆ. ನಮ್ಮಲ್ಲಿ ಜೀರಿಗೆ ಉಪ್ಪು ಮಾತ್ರ ಹಾಕ್ತಾರೆ ಅನಿಸುತ್ತೆ, ಖಾರ ಅದೆಲ್ಲ ಹಾಕ್ತಾರೆ. ನಂಗೆ ಬೆಳ್ಳುಳ್ಳಿ ಹಾಕೋದು ಗೊತ್ತಿರಲಿಲ್ಲ. ಇದರಲ್ಲಿ ಫುಲ್ ಬೆಳ್ಳುಳ್ಳಿ ಫ್ಲೇವರ್ ಇದೆ. ಯಾವಾಗಲೂ ತಗೊಂತಿದ್ದೆ, ಚೆನ್ನಾಗಿರೋದು. ಈ ಸಲ ಯಾವುದೋ ಬೇರೆದು ಅನಿಸುತ್ತೆ, ರುಚಿನೇ ಇಲ್ಲ. ನಾನು ಅರ್ಧ ತಿಂದು ಹಾಗೆ ಎಸ್ತೆ, ಯೋದ್ರೆ ಯಾಕೆ ಸುಮ್ಮನೆ ದುಡ್ಡು ಹಾಳು ಮಾಡಿದೆ ಅಂತ ಅನ್ನಿಸ್ತು. ಮತ್ತು ಚೇಂಜ್ ಕೊಡಬೇಕಲ್ಲ, ಅವರು 10 ರೂಪಾಯಿ ಅಂತ ಹೇಳಿ ನಾನು ಅದನ್ನು ತಗೊಂಡೆ. ಸುಮ್ಮನೆ ವೇಸ್ಟ್ ಮಾಡಿದೆ ದುಡ್ಡನ್ನ. ಶ್ರೇಯು ಮಲಗಿದ್ದಾನೆ ಈಗ. ಅದೇ ಬ್ರಹ್ಮಾವರದಲ್ಲಿ ಊಟ ಮಾಡಿ ಒಂದು ಸ್ವಲ್ಪ ಸೋಪ್ ತೊಗೋಬೇಕು. ಬೆಳಗ್ಗೆನೂ ಶಾಪಿಂಗ್ ಹೋಗಿದ್ದಾನೆ, ನಿನ್ನೆನೂ ಶಾಪಿಂಗ್ ಹೋಗಿದ್ದಾನೆ, ಸೋಪೇ ತಂದಿಲ್ಲ. ಈಗ ಅದೇ ತರಕ್ಕೆ ಅಂತ ಹೋದನು, ತಂದಿಲ್ಲ ಸೋಪ್ ಒಂದು ಕೊಡಿಸಿ ಅವನಿಗೆ. ಅದು ಅಂದರೆ ಮೆಡಿಮಿಕ್ಸ್ ತೊಗೊಂಡಿದ್ದಾನೆ, ಅದು ಮುಖದ ಮೇಲೆ ಇದಾಗಿದ್ದಕ್ಕೆ ಅದೇನೋ ಒಂದು ಡಾಕ್ಟ್ರ್ ಸೋಪ್ ಬರೆದಿದ್ರಲ್ಲ, ಆ ಸೋಪನ್ನು ತಗೋಬೇಕು. ಅಲ್ಲಿ ಸಿಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಬ್ರಹ್ಮಾವರದಲ್ಲಿ ಅವತ್ತೇನೋ ತೊಗೊಂಡಿದ್ದೆ ಅಂತ ಹೇಳಿದ್ರು. ಈಗ ಅಲ್ಲಿ ಸಿಗುತ್ತೋ ಏನೋ ನೋಡಬೇಕಿಲ್ಲ ಅಂದರೆ 2-3 ಮೆಡಿಕಲ್ ಹುಡುಕ್ಬೇಕೇನೋ. ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಆ ಸೋಪು. ನಮ್ಮನೆಯವ್ರು ಅದೇ ಪಾನ್ ಹಾಕಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಭಟ್ರ ಹೋಟ್ಲು ಕ್ಲೋಸ್ ಇರುತ್ತೆ, ಅದ್ರ ಪಕ್ಕನೇ ಇದನ್ನು ತುಂಬ ಚೆನ್ನಾಗಿರುತ್ತೆ, ಪಾನ್ ಚೆನ್ನಾಗಿ ಹಾಕ್ತಾರೆ. ಭಾನುವಾರ ದಿನ ಭಟ್ರ ಹೋಟೆಲ್ ಓಪನ್ ಇರಲ್ಲ, ಬೆಳಗ್ಗೆ ಇರುತ್ತೆ ಏನೋ ಗೊತ್ತಿಲ್ಲ, ಆದರೆ ಮಧ್ಯಾಹ್ನ ಮಾತ್ರ ಯಾವಾಗಲೂ ಅದು ಕ್ಲೋಸ್ ಆಗಿರುತ್ತೆ. ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟೊಂದು. ಯಾರಾದರೂ ತಿಂಡಿ ತಿನ್ನೋಕ್ಕೆ ಬಂದಿಲ್ಲ ಅಂದರೆ ಉಡುಪಿಲಿರೋರಾಗಲಿ ಅಥವಾ ನೀವು ಏನದು ಈಗ ಊಟ ತಿಂಡಿ ಸ್ವಲ್ಪ ಇಷ್ಟಪಡೋರಾದರೆ, ಆಗುಂಬೆ ಬಂದಿದ್ದೀವಿ ಅಂದರೆ ಖಂಡಿತ ಇಲ್ಲೊಂದ್ಸಲ ಬನ್ನಿ. 10 ಕಿಲೋಮೀಟ್ರು ಆಗುಂಬೆಯಿಂದ. ನಿಮಗೆ ಬಂದಿದ್ದೇ ಗೊತ್ತಾಗಲ್ಲ, ಕಣ್ಮುಚ್ಚಿ ಕಂಡುಬಿಡೋತ್ತಿಗೆ ನೀವು ಹೆಬ್ರಿಲಿ ಇರ್ತೀರಾ. 10 ಕಿಲೋಮೀಟ್ರ್ ಇಲ್ಲ ಅಂತ ಅನಿಸುತ್ತೆ ನನಗೇನೋ, ಯಾಕಂದರೆ ಅಷ್ಟು ಬೇಗ ಬಂದುಬಿಡ್ತೀವಿ. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಬೇಗ ಬಂದ್ವಾ ಅಂತ ಹೇಳಿ. ಯಾಕೋ ಇವತ್ತೊಂಥರ ಹೊಟ್ಟೆಲ್ಲ ತೊಳಸ್ದಂಗೆ ಒಂಥರ ಆಗ್ತಾಯಿತ್ತು. ಮನೆಯವ್ರಿಗೆ ಅಂದೆ, ಯಾರು ಡ್ರೈವರ್ ಮಾಡ್ಕೊಂಡು ಸುಮ್ಮನೆ ಹೋಗ್ರಿ, ಬಿಟ್ಟು ಬರ್ರಿ ಅಂತಲೂ ಅಂದೆ ಮನೇಲಿ. ನನಗೆ ಯಾಕೋ ಬರಬೇಕು ಅಂತ ಅನ್ನಿಸ್ಲಿಲ್ಲ ಈ ಸಲ. ಒಂಥರ ಸುಸ್ತಾದಂಗಾಗಿತ್ತು, ತಲೆನೋವು, 2-3 ದಿನದಿಂದ ನಿದ್ದೆ ಇಲ್ಲ, ಒಂಥರ ಮನಸ್ಸಿಗೂ ಒಂಥರ ಸಮಾಧಾನನೇ ಇಲ್ದಂಗೆ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ಸಾಹೇಬ್ರಿಗೆ ಏನು ತಲೆ ಬಿಸಿ ಇಲ್ಲ, ಹಾಗೆ ಮಲಗಿದ್ದಾರೆ. ಅಯ್ಯೋ ದೇವ್ರೆ. ಶ್ರೇಯು ಆಗುಂಬೆ ಘಾಟಿ ಇಳಿದ ತಕ್ಷಣ ಫುಲ್ಲು ಡಲ್ ಆಗಿಬಿಡ್ತಾನೆ. ನಾನಿವತ್ತು ಅವನಿಗೆ ಬೆಳಗ್ಗೆ ರೊಟ್ಟಿ ಅಷ್ಟೇ ತಿಂದಿದ್ದ, ಆದರೆ ಏನೂ ತಿಂದಿರಲಿಲ್ಲ. ಅದು ಹೋಟೆಲಿಗೆ ಹೋದಾಗ ನಾನು ಅಂದೆ ನಮ್ಮ ಮನೆಯವರಿಗೆ, 2 ಊಟ ತೊಗೊಳ್ಳೋಣ ರೀ ಸಾಕು ಅಂತೇಳಿ. ಒಂದು ನಾರ್ತ್ ಇಂಡಿಯನ್ ತೊಗೊಳ್ಳೋಣ, ಒಂದು ಸೌತ್ ಇಂಡಿಯನ್ ತೊಗೊಳ್ಳೋಣ ಅಂತ. ನನಗೂ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಇಲ್ಲ ಅಂಥೇಳಿ ನಾನು ಊಟ ಮಾಡ್ತೀನಿ ಅಂತೇಳಿ ಶ್ರೇಯು ಊಟ ತೊಗೊಂಡ. ಅವನಿಗೆ ಯಾಕೋ ಗೊತ್ತಿಲ್ಲ, ಊಟ ವಾಪಸ್ ಬರ್ತಾಯಿತ್ತು, ಊಟನೇ ಮಾಡಲಿಲ್ಲ ಅವನು. ಸೌತ್ ಇಂಡಿಯನ್ ಥಾಲಿ ಚೆನ್ನಾಗಿತ್ತು. ನನಗೆ ಅನ್ನ ಸಾಂಬಾರು ಅಷ್ಟು ಚೆನ್ನಾಗಿರಲಿಲ್ಲ ಇವತ್ತು. ಬೀಟ್ರೂಟ್ ಸಾಂಬಾರಿತ್ತು ಮತ್ತು ಬೀಟ್ರೂಟ್ದೇ ಅದೇನೋ ರಸಮ್ ಕೊಟ್ಟಿದ್ದರು. ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂಚೂರು ರಸಮ್ ಹಾಕಿಬಿಟ್ಟೆ, ಸ್ವೀಟು ಅಂದರೆ ಸ್ವೀಟ್ ಇತ್ತು. ನಾನೇನು ಮಾಡಿದೆ ಅಂದರೆ ಅದ್ರ ಜೊತೆಗೆ ಒಂದು ಚಟ್ನಿ ಕೊಟ್ಟಿದ್ದರು. ನಾನು ಆ ಚಟ್ನಿ ಮತ್ತು ಅನ್ನನ ಕಲಿಸ್ಕೊಂಡು ಊಟ ಮಾಡಿದೆ. ಆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆ ಮಾಡ್ತಾಯಿದ್ದೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ ಅದೆಲ್ಲ ಹಾಕಿಬಿಟ್ಟು ಅದೊಂದು ಚಟ್ನಿ ಕಾಯಿ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಶ್ರೇಯು ಸ್ಕೂಲಲ್ಲಿ ಕೂಡ ಮಾಡ್ತಾರಂತೆ. ಶ್ರೇಯು ಹೋದ ಸಲ ಬಂದಾಗ ಹೇಳಿದ್ದ, ನಮ್ಮ ಸ್ಕೂಲಲ್ಲಿ ಚಟ್ನಿ ಮಾಡ್ತಾರೆ ಮಮ್ಮಿ, ನೀನು ಮಾಡು ಚೆನ್ನಾಗಿರುತ್ತೆ ಅಂತ. ನಾನು ನೋಡಿದೆ ಹೆಂಗೆ ಮಾಡಲಿ ಅಂತ. ನಾನು ತಲೆ ಸ್ನಾನ ಬೇರೆ ಮಾಡಿದ್ನ, ತಲೆನೂ ಒಣಗಿರಲಿಲ್ಲ, ತಲೆನೋವು ಬಂದಂಗೆ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ಶ್ರೇಯಿಗೆ ನೀನೇ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಹೇಳಿದೆ. ಆಮೇಲೆ ಶ್ರೇಯಿನೂ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಟ್ಟ. ಹೆಂಗೆಂಗೋ ಮಾಡಿ ಅವನಿಗೆ ಅದು ಬೇಡ ಆದ ತಕ್ಷಣ ನಮಗೆ ಹಾಕೋದು. ನಾನೊಂಥರ ಡಸ್ಟ್ಬಿನ್ ಇದ್ದಂಗೆ, ಎಲ್ಲರಿಗೂ ಅಷ್ಟೇ ಏನೇನು ಬಿಡ್ತಾರೋ ಅದೆಲ್ಲದನ್ನು ತಿನ್ನೋದು. ಆಮೇಲೆ ನಂಗೆ ರೈಸ್ ಊಟ ಮಾಡೋಕ್ಕಾಗಲಿಲ್ಲ. ಶ್ರೇಯು ಬಟರ್ ನಾನ್ ಕೊಟ್ಟ, ಒಂದು ಸ್ವಲ್ಪ ತಿನ್ನು ಅಂತ. ನಂಗೆ ಸೇರ್ತಾಯಿಲ್ಲ, ಆದರೂ ತಿಂದೆ ಅದನ್ನು. ನಾನು ಮನೆಯವ್ರಿಗೆ ಅದೇ ಅಂತ ಇದ್ದೆ, 2 ಊಟ ತಗೊಳ್ಳೋಣ ಅಂದರೆ 3 ಊಟ ತಗೊಂಡು ನೋಡಿ ಸುಮ್ಮನೆ ವೇಸ್ಟ್ ಮಾಡಿದ್ವಿ ಅಂತ. ನನಗೆ ಊಟ ವೇಸ್ಟ್ ಮಾಡೋಕ್ಕೂ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಊಟ ಇವತ್ತು ನಮಗೆ ಸೇರಲಿಲ್ಲಲ್ಲ, ಹಾಗಾಗಿ ಊಟ ಟೇಸ್ಟ್ ಅನ್ನಿಸ್ಲಿಲ್ವೋ ಏನೋ ನಂಗೆ ಗೊತ್ತಿಲ್ಲ. ನಂಗೆ ಹಾಗಾಯಿತು. ನಾನು ಯಾವುದೇ ರೀತಿಯಾಗಿರೋ ತಪ್ಪಾಗಿ ಹೇಳ್ತಾ ಇಲ್ಲ, ಯಾಕಂದರೆ ನಾನು ಬೆಂಗಳೂರಿಗೆ ಹೋಗಿ ಬಂದಿರೋದು ದೊಡ್ಡ ಕಾಂಟ್ರವರ್ಸಿ ಆದಂಗೆ ಆಗಿಬಿಟ್ಟಿದೆ. ಅದನ್ನು ಒಂದಿನ ಹೇಳ್ತೀನಿ ನಿಮಗೆ. ಹಾಗೆಯೇ ಅದ್ರ ಎದುರುಗಡೆ ಶ್ರೇಯು ಮತ್ತೇನೋ ಬೇಕು ಅಂತ ಹೇಳ್ದ. ಬಂದಾಗೆಲ್ಲ ಅವನಿಗೆ ಒಂದು ವಿಸಿಟ್ ಇರುತ್ತೆ. ಆಮೇಲೆ ಮನೆಯವ್ರು ಹೋಗಿ ಮೆಡಿಕಲ್ಗೆ ಒಂದು ಸೋಪ್ ಬೇಕಿತ್ತಲ್ವ, ಅದನ್ನು ತೊಗೊಂಡು ಬಂದರು. ಇವತ್ತು ಸಂಡೇ ಆಗಿರೋದಕ್ಕೆ ಸುಮಾರು ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು.
ಆಮೇಲೆ ಮೋರ್ ಓಪನ್ ಆಗಿತ್ತಲ್ವ, ಆ ಮೋರ್ ಕ್ಲೋಸ್ ಮಾಡಿದ್ದಾರೆ. ನಾನು ಶ್ರೇಯು ಅದೇ ಅಂತ ಇದ್ವಿ, ನೋಡು ಡ್ಯಾಡಿ ದುಡ್ಡು ಉಳ್ಸೋಕ್ಕೆ ಅಂತ ಮೋರ್ ಅವರೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ. ಯೂಶ್ವಲಿ ಅಲ್ಲಿ ಬಂದಾಗೆಲ್ಲ ಹೋಗಿ 300-400 ರೂಪಾಯಿ ಖರ್ಚು ಮಾಡ್ತಾಯಿದ್ವಿ. ಈಗ ಎದುರುಗಡೆದೊಂದು ಸೂಪರ್ ಮಾರ್ಕೆಟಲ್ಲಿ ಶ್ರೇಯಿಗೆ ಏನು ಬೇಕೋ ಅದನ್ನು ಕೊಡಿಸಿ ಅಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹಾಗೆ ಬಂದ್ವಿ. ಆದರೆ ನಾವು ಇಲ್ಲಿ ಬಂದು ನೋಡ್ತೀವಿ ಯಾರು ಬಿಡೋಕ್ಕೆ ಬಂದೇ ಇಲ್ಲ ಅಂತ. ನಮ್ಮ ಇದರಲ್ಲಿ ಕಾರ್ ಮಾತ್ರ ಒಂದೇ ನಿಂತಿತ್ತು, ಆದರೆ ಸುಮಾರು ಜನ ಎಲ್ಲ ಬಂದು ಅಲ್ಲಿ ನಿಂತಿದ್ರು. ನಾವು ಬಂದ ಮೇಲೆ ಸುಮಾರು ಕಾರ್ಗಳು ಎಲ್ಲ ಬಂತು. ಹಾಂ ಕಟ್ ಮಾಡಿ ಮತ್ತೆ ಮಾಡಿದೆ. ಹಾಂ ಸೈನಕ್ ಶ್ರೇಯು ಈಗ ಸೀನಿಯರ್ ಅಲ್ವಾ, ಲಗೇಜ್ನೆಲ್ಲ ಅವನು ಹುಡುಗರನ್ನ ಕರೆದು ಕೊಟ್ಟು ಬಂದ. ನಾನು ಅದೇ ಅಂತ ಇದ್ದೆ, ಇಲ್ಲ ಮಮ್ಮಿ ಒಯ್ದು ರೂಮಲ್ಲೆಲ್ಲ ಇಟ್ಟುಬಿಡ್ತಾರೆ ಅಂತ ಹೇಳ್ದೆ. ಕೆಲವೊಂದು ಮಕ್ಕಳೆಲ್ಲ ಹೋಗಿರಲಿಲ್ಲ, ಹಾಗಾಗಿ ಈ ಸಲ 3 ಸಲ ಔಟಿಂಗ್ ಇದೆ ಈ ತಿಂಗಳಲ್ಲಿ. ಹಾಗೆ ಶ್ರೇಯುನು ಕೂಡ ಹೊರಟ. ನಾನು ಹೋಗ್ತೀನಿ ಮಮ್ಮಿ, ನೀವು ಮತ್ತೆ ಏನು ಗೊತ್ತಾ, ಮಕ್ಕಳು ಸ್ಕೂಲಿಗೆ ಬಂದ ತಕ್ಷಣ ಬದಲಾಗ್ಬಿಡ್ತಾರೆ. ಅಲ್ಲಿಂದ ಬರೋ ತನಕ ಮಾತ್ರ ಶ್ರೇಯು ಬೇಜಾರು ಮಾಡ್ತಾನೆ, ಆದರೆ ಸ್ಕೂಲಿಗೆ ಬಂದಮೇಲೆ ನೀವು ಹೊರಡಿ ಅನ್ನೋಕ್ಕೆ ಶುರು ಮಾಡಿಬಿಡ್ತಾನೆ. ಯಾಕಂದರೆ ಎಲ್ಲ ಮಕ್ಕಳು ಇರ್ತಾರಲ್ವ, ಅವ್ರಿಗೆ ಅಲ್ಲಿ ಬೇಜಾರು ಕಳೆಯುತ್ತೆ. ಅವನು ಕೂಡ ಹಾಗೆ ಹೋದ. ನಾನು ಯಾವಾಗಲೂ ಯೂಶ್ವಲಿ ಕಿಟಕಿಲಿ ಬಂದು ಕಾಯ್ತೀನಲ್ವ ಬರ್ತಾನೆ ಅಂತ, ತುಂಬ ಹೊತ್ತು ನಿಂತೆ. ಆದರೆ ಅವನು ಬರಲಿಲ್ಲ ಅನ್ನೋದಕ್ಕಿಂತ ಅವ್ನು ಮೇಲೆ ಹೋಗಿದ್ದಾನೆ ಅನಿಸುತ್ತೆ. ಆದರೆ ನಾನು ನೋಡಲಿಲ್ಲ, ನಾನು ನೋಡ್ತಾನೇ ಇದ್ದೆ. ಸ್ವಲ್ಪ ಹೊತ್ತು ಕಾದೆ, ಅವ್ನು ಬರಲಿಲ್ಲ. ಆಮೇಲೆ ನಮ್ಮನೆಯವ್ರು ಬಾ ಹೊರಡೋಣ ಅಂತೇಳಿ ನಾವು ಕೂಡ ಹಾಗೆ ಹೊರಟ್ವಿ. ಇವತ್ತು ನನಗೆ ತುಂಬ ಏನು ಬೇಜಾರಂತ ಅನ್ನಿಸ್ಲಿಲ್ಲ, ಯಾಕಂದರೆ ಏನೋ ಗೊತ್ತಿಲ್ಲ, ಒಂದೊಂದು ಸಲ ಒಂದೊಂದು ಥರ ಅಂತ ಅನಿಸುತ್ತೆ. ಆದರೆ ಒಂದು ಸಲ ಕಣ್ಣಲ್ಲಿ ನೀರು ಬಂತು ನನಗೆ. ಪಾಪ ಈ ವರ್ಷ ಅಡ್ಮಿಷನ್ ಆಗಿರೋ ಹುಡುಗ ಅಳ್ತಾ ಇದ್ದ, ಅಮ್ಮಂಗೆ ಫೋನ್ ಮಾಡಿಕೊಂಡು. ಅಪ್ಪ ಬಂದಿದ್ದರು, ಅದು ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ಯಾವಾಗಲೂ ಅಲ್ಲಿ ಬರ್ತಾನೆ ಅಂತ ಕಾಯ್ತಾ ಇದ್ದೆ, ಆದರೆ ಅವನಲ್ಲಿ ಬರಲೇ ಇಲ್ಲ. ಹನುಮಾನ ಯಾರನ್ನೋ ಕೇಳಿದೆ, ಅವನು ಇಲ್ಲ ಮೇಲೆ ಹೋದ ಅಂತ ಹೇಳಿದ್ರು. ನಂಗೆ ಅವನು ಏನು ಹೇಳ್ದ ಅಂತ ಗೊತ್ತಾಗಲಿಲ್ಲ. ಹೋಗ್ಬೇಕಿದ್ರೆ ಅಲ್ಲಿ ಬರ್ತೀನಿ ಅಂದಂಗೆ ಅನ್ನಿಸ್ತು ನನಗೆ, ಅದಕ್ಕೆ ಕಾಯ್ತಾ ಇದ್ದೆ. ನಾನು ಅವ್ನು ಹೋಗೋದು ನೋಡಿದ್ದೀನಿ, ಆದರೆ ಹೋಗಿಲ್ಲ. ಅವನು ಏನಾಯ್ತಾ ನನಗೂ ಗೊತ್ತಿಲ್ಲ. ಏನೋ ಒಂಥರ ಅಲ್ಲಿ ಬಂದು ನನಗೆ ಅದೇ ಯಾವಾಗಲೂ ಬಾಯಿ ಹೇಳಿ ಬಂದ್ರೇ ಒಂದು ಸಮಾಧಾನನ. ನಾವು ಅದೇ ನೋಡ್ತಾ ಇದ್ವಿ, ಇಲ್ಲಾದ್ರೂ ರೂಮ್ ಮೇಲೆ ನೋಡ್ತಾನ ಅಂತ ಹೇಳಿ. ಪಾಪ ಈ ವರ್ಷ ಬಂದಿರೋ ಹುಡುಗರೆಲ್ಲ ಅಳ್ತಾ ಇದ್ದ ಒಬ್ಬ ಹುಡುಗ. ಆದರೆ ಒಂದಿನನೂ ನಮ್ಮ ಶ್ರೇಯು ನನ್ನ ಕಣ್ಣಲ್ಲಿ ನೀರು ಹಾಕಿದ್ದೆ ನೋಡಿಲ್ಲ ಅಲ್ಲ ರೀ. ಫಸ್ಟ್ ಸಲ ನಾವು ಬಿಡಬೇಕಿದ್ರು ಸ್ವಲ್ಪನೂ ಬೇಜಾರು ಮಾಡಲಿಲ್ಲ. ಈಗಲೂ ಅಷ್ಟೇ, ಒಂದು ದಿನನೂ ಅವನು ಬೇಜಾರು ಮಾಡಿದ್ದು ನಾನು ನೋಡೇ ಇಲ್ಲ. ನಾವು ಯಾವಾಗಲೂ ಬೇಜಾರು ಮಾಡ್ಕೊಂಡು ಹೋಗೋದಾಗಿತ್ತು. ಅದೇ ನೆಕ್ಸ್ಟು ಮಂತು ಇದೆ, ಆದರೆ ನಾವು ಬರಲ್ಲ ಅಂತ ಹೇಳಿದ್ವಿ ಶ್ರೇಯುಗೆ. ಈ ಸಲ ಅವ್ರಿಗೆ ಒಂದು ಸ್ವಲ್ಪ ಎಡವಟ್ಟು ಆದಂಗೆ ಆಗಿಬಿಡ್ತು. 3 ಸಲ ಔಟಿಂಗ್ ಆಯಿತು ಈ ಸಲ. ಅಂದರೆ ಎಲ್ಲ ಟೈಮು ಬಿಡಲ್ಲ. ಅವತ್ತು 8ನೇ ತಾರೀಕಿತ್ತು, ಅವ್ರು ಬರದೇ ಇರೋರು ಇವತ್ತು 15ಕ್ಕಿತ್ತು ಈ ಸಲ. ಇದಾದ ನಂತರ 21ಕ್ಕೋ 22ಕ್ಕೇನೋ ಒಂದಿದೆ. ಆಮೇಲೆ ನೆಕ್ಸ್ಟ್ ಮಂತ್ ಇದೆ. ನೆಕ್ಸ್ಟ್ ಮಂತ್ ನಾವು ಬರಲ್ಲ ಅಂತ ಹೇಳಿದ್ವಿ ಶ್ರೇಯುಗೆ. ಅಕ್ಟೋಬರಿಗೆ ಬರ್ತೀವಿ ಅಂತ ಹೇಳಿದ್ದೀವಿ. ಅಕ್ಟೋಬರಲ್ಲಿ ಇನ್ನೂ ಬಂದಿಲ್ಲ ಅದು. ಅಕ್ಟೋಬರಲ್ಲಿ ಹೆಂಗಿದ್ರು ರಜಾ ಕೊಡ್ತಾರಲ್ವ, ಹಾಗಾಗಿ ಆವಾಗಲೇ ಬರ್ತೀವಿ ಮಗ ಅಂತ ಹೇಳಿದ್ವಿ. ಹ್ಞೂ ಅಂತ ಹೇಳ್ದೆ. ನಂಗೆ ಇವತ್ತು ಚಿನ್ನಿ ಆಫೀಸಿಲ್ಲ, ಪಿ ಜಿಲಿ ಇರ್ತಾಳೆ ಅನ್ನೋದು ತಲೆಯಲ್ಲಿಲ್ಲ. ನಾನು ಅವಳು ಆಫೀಸಿಗೆ ಇದ್ದಾಳೆ ಅಂತಾನೆ, ಹಾಗಾಗಿ ನಾನು ಫೋನೇ ಮಾಡಿಲ್ಲ. ಆಮೇಲೆ ಈಗ ಅವಳೇ ಫೋನ್ ಮಾಡಿದ್ಲು. ಆವಾಗ ಇವತ್ತು ರಜಾ ಅಲ್ವಾ ಅಂತ ಅಂದ್ಲು. ಅಯ್ಯೋ ದೇವ್ರೆ, ಹೌದಲ್ಲ ಮರೈತಿ, ನಂಗೆ ಅದು ಇವತ್ತು ಭಾನುವಾರ ಅನ್ನೋದು ನಂಗೆ ತಲೆಯಲ್ಲಿದೆ, ಆದರೆ ರಜಾ ಇದೆ ಅನ್ನೋದು ತಲೆಯಲ್ಲಿಲ್ಲ. ಹಂಗಾಯಿತು. ಅದೀಗ ಶ್ರೇಯನ್ ಬಿಟ್ಟು ನಾವು ಕೂಡ ಈಗ ಮನೆ ಕಡೆ ಹೊರಟ್ವಿ. ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆ 10 ನಿಮಿಷ. ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ನಾನೊಂದು 10 ನಿಮಿಷ ಇರೋಣ ಅನ್ನೋಕ್ಕೆ ನಮ್ಮ ಮನೆಯವ್ರು ಸಂಜೆ ಆಗ್ತಿದ್ದಂಗೆ ನಾವು ಮತ್ತೆ ಘಾಟಿ ಹತ್ತಬೇಕಲ್ಲ, ಅದಕ್ಕೆ ಹೋಗೋಣ ಅನ್ನೋಕ್ಕೆ ಶುರು ಮಾಡಿಬಿಡ್ತಾರೆ. ಹೊರಟ್ವಿ. ಸದ್ಯ ಇಲ್ಲಿ ಅಲ್ಲೊಂದು ಸ್ವಲ್ಪ ಮಳೆ ತುಂಬ ಸಿಕ್ತು. ಇಲ್ಲಿ ಹೆಬ್ರಿ ಹತ್ತತ್ರ ಇಲ್ಲ, ಇಲ್ಲೆಲ್ಲ ಒಂಚೂರು ಮಳೆ ಇಲ್ಲ.
ಸಿಕ್ಕಿಲ್ಲ, ನೋಡೋಣ ಊರ ಹತ್ರ ಹೋದ ತಕ್ಷಣ ಮಳೆ ಸಿಗುತ್ತೋ ಏನೋ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಬಿಸಿಲಿದೆ, ಮಳೆ ಬಂದು ಬಿಸಿಲು ಬಿಟ್ಟಿದೆ ಇಲ್ಲೂ. ಅಂದರೆ ಹಸಿ ಇತ್ತು, ಅಲ್ಲಿ ಮೇಲಿಂದೆಲ್ಲ ನೀರು ಸುರಿತಾ ಇತ್ತು. ಹಿಂಗೆ ಬಂದು ಹಿಂಗೆ ಹೋದಂಗೆ ಅನಿಸುತ್ತೆ. ಮಕ್ಕಳನ್ನ ಕರ್ಕೊಬರೋದೇ ಬೇಡ ಅಂತ ಅನಿಸುತ್ತೆ. ಈ ಸಲ ನಾವು ಔಟಿಂಗ್ ಬೇಡ ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಏನೇನೋ ಮಾಡಿ ಹಾಗೆ ಹೊರಟ್ವಿ. ಪಾಪ ಅಂತ ಹೇಳೋದು ಏನಿಲ್ಲ, ಅಷ್ಟೇ. ನಾವು ಮಕ್ಕಳನ್ನ ಕರಿಯೋಕ್ಕೆ ಹೋಗಬೇಕಿದ್ರೂ ನಾವು ಸೈನ್ ಹಾಕಿ ಹೋಗಬೇಕು, ಬಿಡಕ್ಕೆ ಹೋಗಬೇಕಿದ್ರು ನಾವು ಬಿಟ್ಟಿದ್ದೀವಿ ಅಂತ ಸೈನ್ ಹಾಕಬೇಕು. ಹೆಸರು ಮತ್ತು ಕ್ಲಾಸು ಸೆಕ್ಷನ್ನು ಕೇಳ್ತಾರೆ. ನನಗೇನೋ ನಂಗೆ ಗೊತ್ತಿಲ್ಲ, ಈ ಸಲ ಅವನು 10th ಸೆಕ್ಷನ್ನೇ ನನಗೆ ನೆನಪಿರಲ್ಲ. 10th D ಅಂದರೆ ನನಗೆ ಬೇರೆ ದಿನ ಎಲ್ಲ ನೆನಪಿರುತ್ತೆ. ಅಲ್ಲಿ ಹೋಗಿ ಸರ್ ಅಥವಾ ಟೀಚರ್ ಕೇಳಿದಾಗ ನಂಗೆ ಮರ್ತೇ ಹೋಗಿಬಿಡುತ್ತೆ. ನನಗೆ ಇವತ್ತು ಕೇಳಿದ್ರು, ಮೇಡಮ್ ಸೆಕ್ಷನ್ ಮರ್ತೋಗ್ಬಿಟ್ಟಿದೆ ನನಗೆ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಒಬ್ಬರು ಪೇರೆಂಟ್ಸ್ ಇದ್ದರು, ಏನೋ ಸೆಕ್ಷನ್ ಮರ್ತೋಗಿದ್ದೀಯಾ ಅಂತ ಹೇಳಿದ್ರು. ನಂಗೆ ಏನೋ ನೆನಪಿಗೆ ಬರಲಿಲ್ಲ. ಆಮೇಲೆ ಶ್ರೇಯು ಬಂದು ಹೇಳ್ದ. ನಮ್ಮನೆಯವ್ರಿಗಂತೂ ಬಿಡಿ, ಮೊದಲೇಗೆ ಅವನು ಯಾವ ಸೆಕ್ಷನಲ್ಲಿ ಯಾವ್ಯಾವುದ್ರಲ್ಲಿ ಯಾವುದಿದ್ದ ಅನ್ನೋದು ಗೊತ್ತಿಲ್ಲ. 8th Gಲಿದ್ದ, 9th Bದಲ್ಲಿದ್ದ, ಈಗ Dದಲ್ಲಿದ್ದಾನೆ. ನನಗೆ ಆ ಪೇರೆಂಟ್ಸ್ ಹಂಗೆ ಅಂದ ತಕ್ಷಣ ಮುಖದ ಮೇಲೆ ಹೊಡೆದಂಗೆ ಆಗ್ಬಿಡ್ತು ನನಗೆ. ಅಯ್ಯೋ ದೇವ್ರೆ, ಯಾಕೆ ಹಿಂಗಾಯಿತು ಅಂತ. ಈ ಸಲ ಒಂದೇ ಅಲ್ಲ, ನಂಗೆ ತುಂಬ ಸಲ ಹಂಗಾಗಿದೆ. ಪ್ರತಿ ಸಲ ಹೋದಾಗೂ ನನಗೆ ಅದೊಂದು ಕನ್ಫ್ಯೂಷನ್ ಆಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಈ 10th ಸೆಕ್ಷನ್ನೇ ನನಗೆ ಇರ್ತಾ ಇಲ್ಲ. ಇನ್ನಾದರೂ ಪದೇ ನೆನಪು ಮಾಡಿಕೊಂಡು ತಲೆಯಲ್ಲಿ ಇಟ್ಕೋಬೇಕು ಅಂತ ಅನ್ನಿಸ್ತು. ಆಮೇಲೆ ಅಯ್ಯೋ ನಾನು ಯಾವ ಥರ ತಾಯಿ ಅಂತಲೂ ಅನ್ನಿಸ್ತು ನನಗೆ ಆ ಮೂಮೆಂಟಲ್ಲಿ ಅಷ್ಟೇ. ನಿಮಗೂ ಯಾರಿಗಾದರೂ ಇದೇ ಥರ ಮರ್ತೋಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇವತ್ತು ತುಂಬ ಆಕ್ಸಿಡೆಂಟ್ಗಳನ್ನ ನಾವು ನೋಡಿದ್ವಿ. ಫಸ್ಟು ನೋಡಿದೆ ಹೆಬ್ರಿ ಬಸ್ ಸ್ಟ್ಯಾಂಡಲ್ಲಿ, ಮೇಯ್ನ್ ರೋಡಲ್ಲೇ ಆಗಿತ್ತು. ಆಮೇಲೆ ಅಲ್ಲಿ ಬರೋ ಟೈಮಲ್ಲಿ ತುಂಬ 4-5 ನೋಡಿದ್ವಿ. ನೋಡಿ, ನನಗೆ ಒಂದು ಸಲ ಭಯ ಆಗಿಬಿಡ್ತು. ಆ ಆಕ್ಸಿಡೆಂಟ್ಗಳೆಲ್ಲ ನೋಡಿ ನಾವು ಸೇಫಾಗಿ ಮನೆ ತಲುಪಿದ್ರೆ ಸಾಕಪ್ಪ ಅನ್ನೋ ಥರ ಆಯಿತು. ನಾನಂತೂ ಮನೆಗೆ ಬರೋ ತನಕ ನಮ್ಮ ಮನೆಯವರಿಗೆ ನಿಧಾನ ಮುಂಚೆನೇ ನಾನು ಒಂಚೂರು ಜೋರು ಹೋದ್ರೂ ಬೈತಿರ್ತೀನಿ ಅವರಿಗೆ. ನಮ್ಮ ಮನೆಯವರು ನಂಗೆ ಬೈತಿರ್ತಾರೆ, ನನಗೆ ಗೊತ್ತು ನೀನು ಸುಮ್ಮನಿರೋ ಅಂತಾರೆ. ಅಂದರೂ ನಂಗೆ ಒಂಥರ ಹೆದರಿಕೆ ಆಗ್ತಿರುತ್ತೆ. ಹೆಂಗೆ ಬಂದಿರ್ತೀವೋ ಹಂಗೆ ಮನೆಗೆ ಹೋಗಿ ತಲುಪಬೇಕು ಅಂತ. ಯಾಕಂದರೆ ಅದೆಲ್ಲ ನಾವು ಮಾಡೋದಲ್ಲ, ಅದಾಗೆ ಆಗೋದ್ರಿಂದ. ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾಳೆ ನಮ್ಮ ವ್ಲಾಗಲ್ಲಿ